ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಹಯೋಗದೊಂದಿಗೆ ಶುಕ್ರವಾರ ಉಡುಪಿ ಪತ್ರಿಕಾ ಭವನದ ಆವರಣದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಪತ್ರಿಕಾ ಭವನದ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಕಳ ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಮ್ ಬಾಬು ಎಂ ಉದ್ಘಾಟಿಸಿದರು. ಬಳಿಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಿಸರ ದಿನದ ಆಚರಣೆಯ ಉದ್ದೇಶಗಳನ್ನು ತಿಳಿಸಿದರು. ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಕುರಿಯಾ ವಹಿಸಿದ್ದರು. ಉಡುಪಿ ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲಾಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ ಮಾತನಾಡಿದರು. ಪತ್ರಿಕಾ ಭವನದ ಸುತ್ತಮುತ್ತ ವಿವಿಧ ಜಾತಿಯ ಗಿಡಗಳನ್ನು ನೆಡಲಾಯಿತು. ಈ ಸಸಿಗಳ ಪ್ರಾಯೋಜಕತ್ವವನ್ನು ಸಾಮಾಜಿಕ ಕಾರ್ಯಕರ್ತ ರಾಘವೇಂದ್ರ ಪ್ರಭು ಕರುವಾಲು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಪೊಲ್ಯ, ಸಂಘದ ಸದಸ್ಯ ಅಜಿತ್ ಆರಾಡಿ, ಯಶೋಧ ಕೇಶವ, ಸಂಘದ ರಾಜ್ಯ ಸಮಿತಿ ಸದಸ್ಯ ಆಸ್ಟ್ರೋ ಮೋಹನ್, ರಾಷ್ಟ್ರೀಯ ಸಮಿತಿ ಸದಸ್ಯ ಅರುಣ್ ಕುಮಾರ್ ಶೀರೂರು, ಪತ್ರಿಕಾ ಭವನ ಸಮಿತಿಯ ಸಂಚಾಲಕ ಗಣೇಶ್ ಕಲ್ಯಾಣ್ಪುರ, ಕೋಶಾಧಿಕಾರಿ ಹರೀಶ್ ಕುಂದರ್ ಉಪಸ್ಥಿತರಿದ್ದರು. ಸಮಿತಿಯ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವಂತಹ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಸುಮಾರು 45 ನಿಮಿಷಗಳ ಕಾಲ ನಮ್ಮ ಜೊತೆ ಸಂವಾದ ನಡೆಸಿ ನಮ್ಮ ಇದೀಗ ನಮ್ಮನ್ನು ಸೇರಿಕೊಂಡಿದ್ದಾರೆ ನಮ್ಮ ಇಂದಿನ ಮುಖ್ಯ ಅತಿಥಿಗಳು, ಅದೇ ರೀತಿ ಉದ್ಘಾಟಕರಾದ ಶ್ರೀ ಶಿವರಾಮ್ ಬಾಬು ಎಂ IAS ಮೇಂಟೈನ್ ಮಾಡಬೇಕು. ದಿನ ನಾವು ಸ್ವಲ್ಪ ಇಲ್ಲ ಮಳೆ ಏನಿದೆಯೋ ಸ್ವಲ್ಪ ನಮ್ಮ ಮನೆ ಅಂಗಳದಲ್ಲಿ ಒಂದು ಗಿಡ ಯಾವಾಗಲೂ ನಮ್ಮ ಟೈಮ್ ಇರುವಾಗ ನಡ್ಡೋದು ಮಾತ್ರ ಅಲ್ಲ, ಅದನ್ನು ಪೋಷಣೆ ಮಾಡಬೇಕು. ಪೋಷಣೆಗೆ ಪ್ರಾಬ್ಲಮ್ ಈಗ, ಯಾಕಂದ್ರೆ ಕೆಲವೊಂದು ನಾವು ಗಿಡ ನೆಡ್ತೀವಿ, ಆಮೇಲೆ ಅದನ್ನು ನಾವು ಹಿಂತಿರುಗಿ ನೋಡೋದಿಲ್ಲ. ಪೋಷಣೆ ಮಾಡಿದ್ರೆ ಒಳ್ಳೇದು. ಪೋಷಣೆ ಮಾಡಿದ್ರೆ ಮಾತ್ರ 1 or 2 years ನಾವು ಪೋಷಣೆ ಮಾಡಿದ್ರೆ ಆಮೇಲೆ ಅದು ತನ್ನಾಗಿ ಬಂದ್ಬಿಡುತ್ತೆ. ಸೊ ಅದೊಂದು ನಮ್ದು ಇಂಪಾರ್ಟೆಂಟ್ ಕೆಲಸ ಅಂತ ನಾವು ಸ್ವಲ್ಪ ತಿಳಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಇದನ್ನ ಬಗ್ಗೆ ನಾವು ಜಾಗೃತಿ ಮೂಡಬೇಕಾಗುತ್ತೆ. ಅದರಲ್ಲಿ ನಮ್ಮ ಕೆಲಸ ತುಂಬಾ ಅಮೂಲ್ಯವಾದ ಕೆಲಸ ಆಗುತ್ತೆ. ನಮ್ಮ ಪರಿಸರದ ಬಗ್ಗೆ ಏನೇನು ಮಾಡಬೇಕು, ಏನೇನು ಮಾಡಬಾರದು, ಇದ್ರ ಬಗ್ಗೆ ಎಲ್ಲ ಸುಮಾರು ನೀವು ಕೂಡ ಎಲ್ಲ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀರಿ. ಮತ್ತೆ ಲೈಕ್ ಪ್ರೆಸ್ ಅಂಡ್ ಮೀಡಿಯಾದಲ್ಲಿ ಕೂಡ ಸುಮಾರು ನ್ಯೂಸ್ ಸುದ್ದಿಗಳೆಲ್ಲ ಬರ್ತಾ ಇರ್ತದೆ. ಸೊ ಅದನ್ನು ಕೂಡ ನಿಮ್ಮ ಪಾತ್ರ ತುಂಬಾ ಅಮೂಲ್ಯವಾದ ಪಾತ್ರ ಆಗುತ್ತೆ. ಸೊ ನಿಮಗೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಐಡಿಯಾ ಇಲ್ಲಿಗೆ ಅಂತ ನಾನು ಜಸ್ಟ್ ಒಂದು 2-3 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರೀ ನಮ್ದು ಗಿಡ ಮಾತ್ರ ನಡೋದು ಮಾತ್ರ ಕೆಲಸ ಆಗೋದಿಲ್ಲ. ಎಲ್ಲದ ಎಂಟೈರ್ ಇಕೋಸಿಸ್ಟಮ್ ಅನ್ನು ನಾವು ಕಾಪಾಡಬೇಕಾಗುತ್ತೆ. ಯಾಕಂದ್ರೆ ಅದರ ಇಕೋಸಿಸ್ಟಮ್ ಅಲ್ಲಿ ಒಂದು ಸಣ್ಣ ಇದು ಕೂಡ ಕಾಲದ ಜಿಜ್ಞಾಸೆ ಇದೆ. ಇದು ಮಳೆಗಾಲವೋ ಬೇಸಿಗೆಯೋ ಅಂತ ಹೇಳಿ. ಯಾಕೆಂದ್ರೆ ಇಂಥ ಕೆರೆ ನದಿ ತುಂಬಿ ಹರಿಬೇಕಾದಂತಹ ಈ ಹೊತ್ತಲ್ಲಿ ಬೇಸಿಗೆ ಬಿಸಿಲು ಏಪ್ರಿಲ್ ಮೇ ತರ ನಮಗೆ ಬೆವರಿಳಿಸ್ತಾ ಇದೆ. ಹಾಗಾಗಿ ಕಾಲದ ಜಿಜ್ಞಾಸೆ ನಡುವೆ ನಾವು ಪರಿಸರ ಪರವಾಗಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಈಗ ನಾವು ಪರಿಸರ ವಿರುದ್ಧ ಎಚ್ಚರಿಕೆಯನ್ನ ಗಮನಿಸಿ ಅವಲೋಕಿಸಿ ಒಂದಿಷ್ಟು ಪರಿಸರ ಪರ ಕೆಲಸಗಳನ್ನ ಮಾಡದೇ ಇದ್ದರೆ, ಪಾಠ ಕಲಿಯದೇ ಇದ್ದರೆ ಭವಿಷ್ಯದಲ್ಲಿ ಆಗುವ ಅನಾಹುತಗಳಿಗೆ ಪರಿಸರವೂ ಕೂಡ ಅಥವಾ ಪ್ರಕೃತಿಯೂ ಕೂಡ ಹೊಣೆಯಾಗಿರುವುದಿಲ್ಲ, ನಮ್ಮನ್ನು ಕ್ಷಮಿಸುವುದಿಲ್ಲ. ಹಾಗಾಗಿ ನಾವು ಈ ಹೊತ್ತಲ್ಲಿ ಪತ್ರಕರ್ತರ ಸಂಘ ಅಥವಾ ಪತ್ರಕರ್ತರು ಏನು ಸಮಾಜದಲ್ಲಿ ಆಗುಹೋಗುಗಳಿಗೆ ಅಥವಾ ತಪ್ಪುಗಳಿಗೆ ಏನು ಎತ್ತಿ ಹಿಡಿದು ತೋರಿಸ್ತೇವೆ, ಅದೇ ಥರ ನಮ್ಮ ಜವಾಬ್ದಾರಿಯನ್ನ ನಾವು ಪರಿಸರ ಪರವಾಗಿ ನಿರ್ವಹಿಸಬೇಕಾಗ್ತದೆ. ಇದರಲ್ಲಿ ನಮಗೇನು ಜವಾಬ್ದಾರಿ ಇಲ್ಲ ಅಂತ ಹೇಳಿಕೊಳ್ಳುವ ಹಾಗಿಲ್ಲ, ಅಥವಾ ಇದು ಸರ್ಕಾರದ ಜವಾಬ್ದಾರಿ, ಸಂಘ ಸಂಸ್ಥೆಗಳ ಜವಾಬ್ದಾರಿ, ನಮ್ದೇನು ಪಾಲಿಲ್ಲ ಅಂತ ಹೇಳುವಾಗಿಲ್ಲ. ನಾವು ಕೂಡ ಈ ಪ್ರಕೃತಿಯ
ಒಂದು ಭಾಗವೇ, ಎಲ್ಲ ಜೀವಿಗಳಂತೆ ನಾವು ಕೂಡ. ಹಾಗಾಗಿ ಪರಿಸರ ಪರ ಕಾಳಜಿಯಿಂದ ನಾವು ಹೆಚ್ಚು ಹೆಚ್ಚು ತೊಡಗಿದಾಗ